ಮಹಾದೇವಿ ಮಹಾದೇವಿ ಇವತ್ತು ನೀನು ಬಿಡಲ್ಲ, ನಿನ್ನ ರಕ್ತ ಕುಡ್ದೆ ತೀರ್ತೀನಿ. ಶ್ರೀಮತಿ ಅವರೇ, ಈ ಪ್ರಪಂಚದಲ್ಲಿ ನಂದು ಅಂತ ಇರೋದು ಇದೊಂದೇ. ನನ್ನ ಗಂಡನ ಬುದ್ಧಿ ನಿಮಗೆ ಗೊತ್ತಲ್ಲ, ಅದಕ್ಕೆ ಈ ಮಗು ಬಗ್ಗೆ ತುಂಬ ಕನಸಿಟ್ಕೊಂಡಿದ್ದೀನಿ. ಕನಸು ಕಾಣೋದು ಸಹಜ ಗುಣ ತಾನೆ, ಕಾಣು. ಆದರೆ ಆ ಕನಸಿನ ಬಗ್ಗೆ ಅತಿಯಾದ ನಿರೀಕ್ಷೆ ಇಟ್ಕೋಬೇಡ. ಬಂಗಾರಿ, ಯಾಕೋ ತಿರ್ಕೊಂಡೆ? ಆರತಿ ತಗೊಳ್ಳೋ. ಬೇಡ, ಹತ್ರ ಬರಬೇಡ, ದೂರ ಹೋಗೋ. ನೀನು ಬಸ್ರಿ ಅಲ್ವಾ, ಅದಕ್ಕೆ ದೇಶಕ್ಕೆ ಹೇಳಿದ ಕೂಡಲೇ ಗಾಬರಿ ಆಯ್ತು. ಸುನೀತಾ ಚಿಕ್ಕಮ್ಮನೂ ಬಸ್ರಿ ಅಲ್ವಾ ಅಪ್ಪ? ಬಂಗಾರಿ, ಸುನೀತಂಗೇನೂ ಆಗಿಲ್ಲ, ಪ್ರಜ್ಞೆ ತಬ್ಬಿದ್ದಾಳಷ್ಟೇ. ಆದ್ರೆ ಅವಳು ಗರ್ಭ ಉಳಿಲಿಲ್ಲ. ಸುನೀತಾ, ಸುನೀತಾ ಹೇಳಮ್ಮ. ಸುನೀತಾ, ಸುನೀತಾ, ಸುನೀತಾ ನೋಡು ಏನಾಗಿದೆ ನೋಡು. ಸುನೀತಾ, ಅಮ್ಮ ಸುನೀತಾ. ಸುನೀತಾ, 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 ಲೇ ಸುನೀತಾ. ಹೇಳಮ್ಮ, ಎಲ್ಲಿ ಬಿದ್ದೆ? ಯಾಕೆ ಹಿಂಗ್ ಬಿದ್ದೆ ಹೇಳು ಸುನೀತಾ. ಶ್ರೀಮತಿಯವರು ಸರಿಯಾದ ಸಮಯಕ್ಕೆ ಬಂದ್ರಿ. ನೋಡಿ ನಮ್ ಸುನೀತನ್ ಸ್ಥಿತಿ. ಸುನೀತಾ, ಯಾಕೆ? ಏನಾಯ್ತು ಹೇಳಿ, ಏನಾಗಿದೆ ನಮ್ ಸುನೀತನ್ಗೆ? ನೀವು ನಿಮ್ಮ ಮನ್ಸು ಗಟ್ಟಿ ಮಾಡ್ಕೋಬೇಕು. ಯಾಕೆ? ಏನಾಯ್ತು ಸುನೀತಂಗೆ? ಏನಾಯ್ತು? ಸುನೀತಂಗೇನೂ ಆಗಿಲ್ಲ, ಪ್ರಜ್ಞೆ ತಬ್ಬಿದ್ದಾಳಷ್ಟೇ. ಆದ್ರೆ ಅವಳು ಗರ್ಭ ಉಳಿಲಿಲ್ಲ. ನನ್ನ ಕಾಲು ಜಾರ್ತು ಬಿದ್ದೋದೆ. ಹಂಗಾರೆ ಬಂಗಾರಿಂದ ನಿನಗೇನು ತೊಂದರೆ ಆಗ್ಲಿಲ್ವಾ? ಇಲ್ಲ, ಬಂಗಾರಿ ನಂಗೇನೂ ತೊಂದರೆ ಮಾಡಿಲ್ಲ. ಜಾಜಿ, ನಿನ್ನ ಗಂಡನ್ನ ಚೆನ್ನಾಗಿ ನೋಡ್ಕೊ.
ಶೇಖರಿ, ಅಮ್ಮ, ಇತ್ತೀಚೆಗೆ ಬಂಗಾರಿನ ಸೂಕ್ಷ್ಮ ಗಮನಿಸಿದ್ಯಾ? ಅವನ್ ತುಂಬಾ ಬದಲಾಗಿದ್ದೇನೆ ಅಂತ ಅನಿಸ್ತಿಲ್ವಾ? ಹೌದಮ್ಮ, ಅದು ನಿನಗಷ್ಟೇ ಅಲ್ಲ, ಎಲ್ರ ಗಮನಕ್ಕೂ ಬಂದಿದೆ. ಮೊನ್ನೆ ಲಲಿತಾನು ಅದನ್ನೇ ಹೇಳ್ತಾ ಇದ್ಲು. ಯೋಚನೆ ಮಾಡು, ಸುನೀತನ ಜೊತೆ ಅಷ್ಟು ಚೆನ್ನಾಗಿದ್ದವನು ಇದ್ದಕ್ಕಿದ್ದಾಗೆ ದ್ವೇಷ ಮಾಡೋಕ್ ಶುರು ಮಾಡ್ಬಿಟ್ಟ. ಯಾವತ್ತು ಯಾರ ಮೇಲೂ ಕೈ ಮಾಡದೆ ಇದ್ದವನು ಜಗ್ಗಿ ಅಂತವನ್ ಮೇಲೆ ಕೈ ಮಾಡ್ದ. ನೋಡಿದ್ಯಲ್ಲ, ಯಾರ ಜೊತೆನೂ ಮಾತಿಲ್ಲ, ಕತೆ ಇಲ್ಲ, ನಗು ಇಲ್ಲ, ಒಬ್ಬನೇ ಕೂತಿರ್ತಾನೆ. ಹೌದಮ್ಮ, ಆದ್ರೆ ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ನನ್ಗೆ ಯಾಕೋ ಅನುಮಾನ ಬರ್ತಿದೆ ಕಣೋ. ಅಂದ್ರೆ ಏನ್ ಹೇಳ್ತಿರೋದು ನೀನು? ಬಂಗಾರಿ, ಅದು ನಾಳೆ ನಮ್ಮ ಮನೆ ಕಡೆಯಿಂದ ಹೆಣ್ಣೋಡ ಶಾಸ್ತ್ರ ಮಾಡಿಕೊಂಡಿದ್ದೀವಿ. ಅಪ್ಪಯ್ಯ ಹೇಳ್ಬಿಟ್ಪ ಅಂತ ಹೇಳಿದ್ರು. ರಾಮು ಅವರೇ, ಈ ವಿಷಯ ಫೋನಲ್ಲೇ ಹೇಳ್ಬೋದಾಗಿತ್ತಲ್ವಾ? ಇಲ್ಲ, ವಿಷಯ ಹೇಳ್ಬಿಟ್ಟು ಹಂಗೆ ಜಾನಕಿ ಮೇಡಮ್ನ ಮಾತಾಡ್ಸ್ಕೊಂಡು ಹೋಗಮ್ಮ ಅಂತ. ನಮ್ಮ ಮನೆಯೊಳಗೆ ಶಾಂತಿ ಪೂಜೆ ಮಾಡಿಸ್ಬಹುದು ಹೆಂಗ? ನೀವು ಶಾಂತಿ ಪೂಜೆ ಮಾಡಲಿಕ್ಕೆ ಏನೂ ತಕರಾರು ಇಲ್ಲ. ಶಿಷ್ಟಾಚಾರಕ್ಕಾಗಿ ಒಂದು ಶುದ್ಧಿ ಕಾರ್ಯ ನೀವು ಮಾಡ್ಬೋದು. ಹೆಂಗಂತ ನೀವ ಹೇಳ್ರಿ. ಮನೆಯೆಲ್ಲ ತೊಳೆಯೋದು, ಗೋಮೂತ್ರ ತಂದು ಸಿಂಪಡಿಸೋದು, ಹಂಗೆ ಮನೆಯೊಳಗೆ ಬೆಕ್ಕು, ನಾಯಿ, ಯಾವುದೇ ಪ್ರಾಣಿಗಳು ಬರ್ದಂಗೆ ನೋಡ್ಕೋಬೇಕು. ಸೌಮ್ಯ ಸತ್ತಿದ್ದು ವಿಷದಿಂದ ಅಂತ ಗೊತ್ತಾಯ್ತು. ಸೊ ಬಾಡಿಗೆ ವಿಷ ಸಲಾಡ್ ಮುಖಾಂತರ ಹೋಗಿದೆ. ಸೌಮ್ಯ ಅವ್ರು ಅವತ್ತೇನಾದರೂ ತಿಂದಿದ್ರು ಅಂದರೆ ಸಲಾಡ್, ನೀವು ಕೊಟ್ಟ ಸಲಾಡ್. ಏನ್ ಹೇಳ್ತಾ ಇದ್ದೀರಾ ನೀವು? ಸೌಮ್ಯನ ಕೊಲೆ ಮಾಡಿದ ನೀವೇ ಅಂತ ಹೇಳ್ತಾ ಇದ್ದೀನಿ. ಅದಿ ಏನು ಹೇಳ್ತಿದ್ಯಾ ನೀನು? ಅಂದರೆ ನಾನು ಹೋಗಿ ಹೇಳಿದ್ದೀನಿ ಅಂತನಾ? ಇನ್ಯಾರು ಹೇಳೋದಕ್ಕೆ ಸಾಧ್ಯ? ಅದಕ್ಕೆ ಗೊತ್ತಿದ್ದು 3 ಜನಕ್ಕೆ, ಒಂದು ನನಗೆ, ಇನ್ನೊಂದು ನಿಮಗೆ, ಇನ್ನೊಂದು ಅಬ್ಬೆಗೆ. ನಾನು ನನ್ನ ಕಾಲ ಮೇಲೆ ಚಪ್ಪಲಿ ಹೇಳ್ಕೊಳ್ಳೋ ಕೆಲಸ ಯಾಕೆ ಮಾಡಲಿ ಹೇಳಿ? ಅಬ್ಬೆ ಅಂತೂ ಮನೆ ಬಿಟ್ಟು ಹೊರಗೆ ಹೋಗೋದೇ ಇಲ್ಲ. ಇನ್ನು ಉಳ್ದವ್ರು ಯಾರು? ನೀವೇ ಹೇಳಿರ್ಬೇಕು ಆ ಪ್ರತಾಪಗೆ. ಕೇಸರಿ ಬಾತ್. ಸುಬ್ಲಕ್ಷ್ಮಕ, ಏನೋ ನೀನು ಅಧಿಕ ಪ್ರಸಂಗ? ನನ್ನ ಅಧಿಕ ಪ್ರಸಂಗ ಆಗಿರ್ಲಿ, ಮೊದಲು ಅರ್ಜುನನ್ ಉಳಿಸ್ಕೋ. ಅವನ ಪ್ರಾಣ ಅಪಾಯದಲ್ಲಿದೆ. ಕಾಲ ಕೈ ಮೀರಕ್ಕಿಂತ ಮುಂಚೆ ಅವನ್ನ ಉಳಿಸ್ಕೋ. ಏನಾಗ್ತಾ ಇದೆ? ಯಾಕೆ ಇಲ್ಲಿಂದ ಹೊರಗೆ ಹೋಗಕ್ಕಾಗ್ತಾ ಇಲ್ಲ? ನನ್ನನ್ನು ಇಲ್ಲಿಗೆ ಯಾರು ಕರ್ಕೊಂಡ್ ಬಂದಿದ್ದು? ಯಾರಿದ್ದೀರಾ? ಕಾಪಾಡಿ! ಯಾರಾದ್ರೂ ಇದ್ದೀರಾ? ಯಾರು
ಮೇರಿ ಸಪ್ನ ಕಿ ರಾಣಿ ಕಬ್ ಆಯಗಿತ್ತು ಸರ್ ಇವನು ನನ್ನ ಹೆಂಡತಿಗೆ ಚುಡಾಯಿಸ್ತಾನೆ ಸರ್. ಒಳಗಡೆ ಸರ್ ಆದ್ರೆ ನೀವು ಒಡಿಯಟ್ಟಿಗೆ ನಾವು ಸತ್ತೋಗ್ಬಿಟ್ರ ನಿಮಗೆ ನ್ಯಾಯ ಕೊಡ್ಸಕ್ಕೋಸ್ಕರ ನಾನು ಎಂತ ಅನ್ಯಾಯ ಮಾಡಕ್ ಬೇಕಾದ್ರೂ ರೆಡಿ ರೀ. ಬರ್ತೀನಿ ಸರ್. ನೀವು ಹೋಗಿ ಅವ್ರು ಬರ್ತಾರ ಮೇಲೆ. ಸರಿ ಸರ್.